ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಕರ್ತವ್ಯ ನಿರತ ಮಹಿಳಾ ಬಿಎಲ್ಒ ಒಬ್ಬರ ಮೇಲೆ ವ್ಯಕ್ತಿಯೊಬ್ಬರು ಹಾಗೂ ಅವರ ಪುತ್ರ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆತಂಕಕಾರಿ ಘಟನೆ ವರದಿಯಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿದ ವೇಳೆ ಈ ದೌರ್ಜನ್ಯ ನಡೆದಿದ್ದು ಸ್ಥಳೀಯವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹಾಗೂ ಬಿಎಲ್ಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಜಾತ ಎಂಬುವವರೇ ಹಲ್ಲೆ ಹಾಗೂ ನಿಂದನೆಗೆ ಒಳಗಾದವರು. ಗ್ರಾಮದ ಯೋಗೇಶ್ ಎಂಬುವರ ಎನ್ಯುಮರೇಷನ್ ಫಾರಂ ಅನ್ನು ಸುಜಾತ ಅವರು ಭರ್ತಿ ಮಾಡಿದ್ರು. ಆದರೆ ಫಾರಂ ಅನ್ನು ಸರಿಯಾಗಿ ಭರ್ತಿ ಮಾಡಿಲ್ಲ ಎಂದು ಆರೋಪಿಸಿ ಯೋಗೇಶ್ ಬಿಎಲ್ಒ ಜೊತೆ ಜಗಳ ತೆಗೆದಿದ್ದಾರೆ. ವಾಗ್ವಾದದ ವೇಳೆ ಮಹಿಳಾ ಬಿಎಲ್ಒ ಸುಜಾತ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ನೊಂದ ಮಹಿಳಾ ಬಿಎಲ್ಒ ಕಣ್ಣೀರಿಟ್ಟಿದ್ದಾರೆ. ಗ್ರಾಮದ ಯೋಗೇಶ್ ಹಾಗೂ ಆತನ ಪುತ್ರ ಸುಬ್ರಹ್ಮಣ್ಯ ಅವರು ಅಂಗನವಾಡಿಯಲ್ಲಿದ್ದ ದಾಖಲೆಗಳು ಹಾಗೂ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಎಸೆದು ತಮ್ಮ ಗೂಂಡಾ ವರ್ತನೆ ಮೆರೆದಿದ್ದಾರೆ. ಎನ್ಯುಮರೇಷನ್ ಫಾರಂಗಳನ್ನು ಸಹ ಎಲ್ಲೆಂದರಲ್ಲಿ ಚೆಲ್ಲಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಯೋಗೇಶ್ ಹಾಗೂ ಅವರ ಪುತ್ರ ಸುಬ್ರಹ್ಮಣ್ಯ ಅವರು ಮಹಿಳಾ ಬಿಎಲ್ಒಗೆ ನಿಂದಿಸುವುದನ್ನು ಮುಂದುವರೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಳ್ಳಿಮೈಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಕರ್ತವ್ಯದಲ್ಲಿದ್ದ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇತರೆ ನೌಕರರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೋಡಿ ಸರ್ ಹೆಂಗೆ ಬಾಯಿಗೆ ಬಂದಂಗೆ ಇವ್ರ ಹೆಂಡತಿ ಮಕ್ಳಿಗೆ ಅಂದ್ಬಿಟ್ರು ಕೊಡ್ತೀನಿ ಕೊಡ್ಬೇಕು ಸರ್, ಕರ್ಸ್ಬೇಕು ಅವರು ಯಾರೇ ಕೊಡೋದಿಲ್ಲ. ನಾನು ಅದೇ ಕೊಡ್ತೀನಿ ಅಂತ ನೀವು ಕರೆದಿದ್ರೆ ಹೇಳ್ತಾ ಇದ್ದೀನಿ. ನೀವು ಕರೆದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೆಲೆ ಕೊಟ್ಟಿದ್ದೀನಿ ಅಲ್ಲ ಸರ್. ಅಂಗನವಾಡಿ ಪ್ರತಿಯೊಬ್ರು ಹೋಗದೆ ನಾವ್ ಕೇಳಕ್ ಬರ್ಬಾರ್ದು ಸರ್. ಕೇಳವ್ರ ಇವರು ಇವ್ರು ಕೇಳಿ ಗಲಾಟೆ ಇಲ್ಲ ಸರ್. ನಾವ್ ಯಾವತ್ತೂ ಬರಕಲಿದ್ವಿ ಅಂಗನವಾಡಿ ತಕ್ಕೆ. ಎಷ್ಟು ವರ್ಷ ಆಗಿತ್ತು ಇದು ಕೇಳಕ್ಕೆ ಇದು ಬಂದಿದ್ದು ಅಷ್ಟೇ. ಏನ್ ಮಾಡಿಸ್ತೀಯ ಸುಮ್ಮನೆ ಬಿಡಿ ಕೇಳಕ್ಕೆ ಬಂದಿತ್ತು. ಅಲ್ಲ ಸರ್, ಸಮಾಜ ಏನೇ ಕರ್ಸಿದ್ರಿ? ನಮ್ಮ ಏನೇ ಕರ್ಸಿದ್ರಿ? ನನ್ನ ಕೈ